ಪ್ರತಿಪಕ್ಷದವರು ದಾಖಲೆಗಳನ್ನು ಕೇಳ್ತಾರೆ. ಪುಲ್ವಾಮಾ ದಾಳಿಯಲ್ಲೂ ಕೇಳಿದ್ರು, ಸರ್ಜಿಕಲ್ ಸ್ಟ್ರೈಕಲ್ಲೂ ಕೇಳಿದ್ರು, ಈಗಲೂ ಕೇಳ್ತಾ ಇದ್ದಾರೆ. ಆದ್ರಿಂದ ದಾಖಲೆಗಳ ಸಮೇತ ಹೊಡೆದಿದ್ದಾರೆ ಈ ಸರಿ. ಒಟ್ಟೊಟ್ಟಿಗೆನೆ ಭಾರತೀಯ ಸಂಸ್ಕೃತಿಯ ಆ ನೆಲೆಯನ್ನ ಒಂದು ಅನುಸಂಧಾನಗೊಳಿಸುವಂತ ಆ ರೀತಿ ನೀತಿ ಅದು ನ ಭೂತೋ ನ ಭವಿಷ್ಯತಿ ಅಂತ. ನಮ್ಮ ಹೆಣ್ಣುಮಕ್ಕಳ ಸಿಂಧೂರಕ್ಕೆ ಕೈ ಹಾಕಿದ್ರಲ್ಲ, ನಾವು ಅದೇ ಹೆಸರಿನಲ್ಲಿ ನಮ್ಮ ನಾರಿ ಶಕ್ತಿಯನ್ನ, ನಮ್ಮ ನಾರಿ ಶಕ್ತಿಯ ಮೇಲಿರುವಂಥ ನಮ್ಮ ಭಾರತದ ಪ್ರೀತಿಯನ್ನ ನಾವು ನಿಮಗೆ ತೋರಿಸ್ತೇವೆ ಅನ್ನುವ ರೀತಿಯಲ್ಲಿ ಹೊಡೆದದ್ದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇಡೀ ದೇಶಾದ್ಯಂತ ಆಪರೇಷನ್ ಸಿಂಧೂರದ ಬಗ್ಗೆ ಉಗೆ ಉಗೆ ಅನ್ನುವಂಥ ಒಂದು ಮಾತು ಕೇಳಿಬರ್ತಾ ಇದೆ. ಭಾರತದ ಹೆಣ್ಣುಮಕ್ಕಳನ್ನು ನೀವು ಮುಟ್ಟಿದರೆ, ಭಾರತದ ಹೆಣ್ಣುಮಕ್ಕಳ ಒಂದು ಸಿಂಧೂರಕ್ಕೆ ನೀವು ಕೈ ಹಾಕಿದರೆ ನಾವು ಯಾವ ರೀತಿಯ ತಕ್ಕ ಶಾಸ್ತಿಯನ್ನು ಮಾಡ್ತೇವೆ ಅನ್ನೋದರ ಬಗ್ಗೆ ನಿನ್ನೆ ರಾತ್ರಿ ಭಾರತ ಮೊದಲ ಉತ್ತರವನ್ನು ಕೊಟ್ಟಿದೆ. ಪಾಕಿಸ್ತಾನ ಎಮರ್ಜೆನ್ಸಿಯನ್ನು ಘೋಷಿಸಿದೆ. ನೀವು ತಾತ್ಕಾಲಿಕ ಆನಂದವನ್ನು ಇವತ್ತು ಅನುಭವಿಸ್ತಾ ಇದ್ದೀರಲ್ಲ, ನಿಮಗೆ ಶಾಶ್ವತವಾದ ನೋವನ್ನು ನಾವು ಕೊಡ್ತೇವೆ, ನಮ್ಮ ಸೈನ್ಯ ಅದಕ್ಕೆ ತಕ್ಕಾದ ಉತ್ತರವನ್ನು ಕೊಡ್ತದೆ ಅಂತ. ಆದರೆ ದೌರ್ಭಾಗ್ಯ ಅಂತಂದರೆ ಈ ಹಫೀಜ್ ಸೈಯದ್ನ ಏನು ಅಡಗುದಾಣ, ತರಬೇತಿ ಕೇಂದ್ರ, ಮದ್ರಸಾ ಇತ್ತಲ್ಲ, ಅಲ್ಲಿ ಮಿಸೈಲನ್ನು ಉಡಾಯಿಸಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಕ್ಕೆ ಅಲ್ಲಿ ಒಬ್ಬ ಲೋಕಲ್ಲು ಪಾಕಿಸ್ತಾನದ ಸೇನೆಯನ್ನು ನಿದ್ದೆ ಮಾಡ್ತಾ ಇತ್ತ. ಪಾಕಿಸ್ತಾನಕ್ಕೆ ತಾಕತ್ತಿಲ್ವಾ? ಪಾಕಿಸ್ತಾನ ಏನು ಮಾಡ್ತಾ ಇತ್ತು? ಈ ರೀತಿಯಲ್ಲಿ ಬಂದು ಅವರು ಹೊಡೆದಿದ್ದಾರಲ್ಲ ಭಾರತದವರು ಅಂತ ಅಲ್ಲಿ ಲಬ 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 ಅಂತ ಹೇಳ್ತಾ ಇದ್ದ. मौलाना मसूद अजहर साहब के जो है मदरसा है उसके ऊपर 4 मिसाइल दागे गए हैं, 4 मिसाइलों के साथ हमला किया गया है मौलाना मसूद अजहर साहब के मदरसे के ऊपर. हम अपनी अफवाज पाकिस्तान के साथ खड़े हैं, लेकिन मेरा सवाल है कि हमारी एजेंसीज कहाँ सोई हुई थी, हमारी अफवाज पाकिस्तान कहाँ सोई हुई थी जब ये हमला हुआ. मुजफ्फराबाद की भी खबर आ रही है कि मुजफ्फराबाद वाली साइड पर भी ये अटैक हुआ है, लेकिन सबसे पहले मेरे बहावलपुर सिटी के अंदर अटैक हुआ है. ब्लास्टिक मिसाइल के साथ उन्होंने हमला किया है. मौलाना मसूद अजहर साहब के मदरसे के ऊपर 4 मिसाइल मारे गए हैं. अभी ये कहना कबल वक्त है कि गोया कितनी सच्चाई है इस खबर के अंदर, किस साइड से ये मिसाइल आए हैं, ये अभी कन्फर्म होना बाकी है. लेकिन ये कन्फर्म न्यूज़ है कि उनके मदरसे के ऊपर 4 मिसाइल मारे. ಇಡೀ ವಿಶ್ವಕ್ಕೆ ದಾಖಲೆಯನ್ನು ಕೊಡಲಾಗಿದೆ. ಪಾಕಿಸ್ತಾನ ಹೇಳ್ತಾ ಇದೆ ಹೆಣ್ಣುಮಕ್ಕಳ ಮೇಲೆ ದಾಳಿಯಾಗಿದೆ, ಮಕ್ಕಳ ಮೇಲೆ ದಾಳಿಯಾಗಿದೆ, ವಯೋವೃದ್ಧರನ್ನು ಹೊಡೆದು ಉಳಿಸಿದ್ದಾರೆ. ಈ ಎಲ್ಲ ಸುಳ್ಳುಗಳಿಗೆ ಈಗಾಗಲೇ ಅಜಿತ್ ದೋವಲ್ ಮತ್ತು ಜೈಶಂಕರ್ ಭಾರತದ ಒಳಗಿನ ಪಾಕಿಸ್ತಾನದ ಪ್ರೇಮಿ ಪ್ರತಿಪಕ್ಷದವರು ದಾಖಲೆಗಳನ್ನು ಕೇಳ್ತಾರೆ. ಪುಲ್ವಾಮಾ ದಾಳಿಯಲ್ಲೂ ಕೇಳಿದ್ರು, ಸರ್ಜಿಕಲ್ ಸ್ಟ್ರೈಕಲ್ಲೂ ಕೇಳಿದ್ರು, ಈಗಲೂ ಕೇಳ್ತಾ ಇದ್ದಾರೆ. ಆದ್ದರಿಂದ ದಾಖಲೆಗಳ ಸಮೇತ ಹೊಡೆದಿದ್ದಾರೆ ಈ ಸರಿ. ಅದಕ್ಕೆ ಒಂದು ಬಹಳ ಅದ್ಭುತವಾದಂಥ ಕಾರ್ಯಾಚರಣೆಯ ವಿಧಿವಿಧಾನ ಮತ್ತು ಮೋದಿಯವರ ಟೀಮಿನ ಆ ಮನೋಬಲ, ಆ ಸೂಕ್ಷ್ಮತೆ, ಆ ಒಳಗಿನ ಆಲೋಚನೆಗಳ ಒಟ್ಟೊಟ್ಟಿಗೆನೆ ಭಾರತೀಯ ಸಂಸ್ಕೃತಿಯ ಆ ನೆಲೆಯನ್ನು ಒಂದು ಅನುಸಂಧಾನಗೊಳಿಸುವಂಥ ಆ ರೀತಿ ನೀತಿ ಅದು ನ ಭೂತೋ ನ ಭವಿಷ್ಯತಿ ಅಂತ. ಯಾವ ಪ್ರಧಾನಿಯೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ವೇನೋ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಬಿಟ್ಟರೆ. ಯಾಕೆ ಅಂತಂದರೆ ಇವತ್ತು ನಡೆದಂಥ ದಾಳಿಯ ಒಂದು ಪ್ರೆಸ್ ಮೀಟನ್ನು ಕೂಡ ಅಲ್ಲಿ ಮಹಿಳಾ ಕಮಾಂಡರ್ಗಳ ಮೂಲಕವೇ ಮಾಡಿಸಲಾಗಿದೆ ಅಂತ. ಸೋಫಿಯಾ ಕುರೇಶಿ ಮತ್ತು ವೇಮಿಕಾ ಸಿಂಗ್ ವಿಂಗ್ ಕಮಾಂಡರ್ ಹುದ್ದೆಯಲ್ಲಿರುವಂಥವರು ಇಡೀ ವಿವರಗಳನ್ನು ಕೊಟ್ಟರು. ಯಾವಾಗ 1 ಗಂಟೆ 5 ನಿಮಿಷದಿಂದ 1 ಗಂಟೆ 45 ನಿಮಿಷದ ಒಳಗಡೆ ನಡೆದಂಥ ಒಂದು 25ರಿಂದ 30 ನಿಮಿಷದ ಕಾರ್ಯಾಚರಣೆಯಲ್ಲಿ ಏನೇನು ಮಾಡಿದ್ದೆವು ಅನ್ನುವಂಥ ವಿವರಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ನೋಡ್ತೀರಿ. ಅಂದರೆ ಆಪರೇಷನ್ ಸಿಂಧೂರ, ನಮ್ಮ ಹೆಣ್ಣುಮಕ್ಕಳ ಸಿಂಧೂರಕ್ಕೆ ಕೈ ಹಾಕಿದ್ರಲ್ಲ, ನಾವು ಅದೇ ಹೆಸರಿನಲ್ಲಿ ನಮ್ಮ ನಾರಿ ಶಕ್ತಿಯನ್ನು, ನಮ್ಮ ನಾರಿ ಶಕ್ತಿಯ ಮೇಲಿರುವಂಥ ನಮ್ಮ ಭಾರತದ ಪ್ರೀತಿಯನ್ನು ನಾವು ನಿಮಗೆ ತೋರಿಸ್ತೇವೆ ಅನ್ನುವ ರೀತಿಯಲ್ಲಿ ಹೊಡೆದದ್ದು ಒಂದು. ಎರಡನೇದಾಗಿ ಈ ಹೊಡೆದು ಆ ಇಡೀ ಭಯೋತ್ಪಾದಕರ ನೆಲೆಯನ್ನು ಧ್ವಂಸ ಮಾಡಿ 100ಕ್ಕೂ ಹೆಚ್ಚು ಭಯೋತ್ಪಾದಕರ ರುಂಡವನ್ನು ಉರುಳಿಸಿದ ಕಥೆಯನ್ನು ಪ್ರೆಸ್ ಮೀಟಿನ ಮೂಲಕ ಜಗತ್ತಿಗೆ ಹೇಳಿದ್ದು ಸೋಫಿಯಾ ಕುರೇಶಿ ಮತ್ತು ವ್ಯೋಮಿಕಾ ಸಿಂಗ್ ಅನ್ನುವ ಮಹಿಳಾ ಕಮಾಂಡರ್ಗಳು.
ಇದು ಭಾರತದ ತಾಕತ್ತು, ಇದು ಭಾರತದ ಯೋಚನೆ, ಇದು ಭಾರತೀಯತೆಯ ಲಕ್ಷಣ, ಇದು ಭಾರತೀಯ ಸಂಸ್ಕೃತಿಯನ್ನು ನಮ್ಮ ಇಡೀ ಕಣ ಕಣದಲ್ಲೂ ನಾವು ತುಂಬಿಸಿಕೊಂಡು ಅದನ್ನು ಅಭಿವ್ಯಕ್ತಿಗೆ ಒಡ್ಡುವುದು ಹೇಗೆ, ಪ್ರತಿಕ್ರಿಯಾತ್ಮಕವಾಗಿ ಅದನ್ನು ತೋರಿಸುವುದು ಹೇಗೆ, ಪ್ರತಿಕಾರದಲ್ಲೂ ಕೂಡ ಮಹಿಳೆಯರ ಮೇಲೆ ಆದ ದಾಳಿಯನ್ನು ಮಹಿಳೆಯರ ಮೂಲಕವೇ, ಕುಂಕುಮದ ಮೇಲೆ ಆದ ದಾಳಿಯನ್ನು ಕುಂಕುಮದ ಹೆಸರಿನಲ್ಲಿ ನಿಮಗೆ ಹೊಡೆತೇವೆ ಅನ್ನುವಂಥದ್ದು. ಇದು ಅತ್ಯಂತ ಸುಂದರವಾದ ಆಲೋಚನೆ, ಅತ್ಯಂತ ಕಾಠಿಣ್ಯವಾದ ನಿರ್ಧಾರ, ಮತ್ತು ಯಾವತ್ತೂ ಚರಿತ್ರೆ ಮರೆಯದೇ ಇದ್ದಂಥ ಒಂದು ಕ್ಷಣಕ್ಕೆ ಭಾರತ ಇವತ್ತು ಸಾಕ್ಷಿಯಾಗಿದೆ. ಇದು ಕೇವಲ ಆರಂಭ. ಅದರ ಜೊತೆಯಲ್ಲೂ ನಮ್ಮ ಕಾಂಗ್ರೆಸ್ಸಿಗರು ಇವತ್ತಿಗೂ ದೇಶದ್ರೋಹದ ಚಟುವಟಿಕೆಯಲ್ಲಿ, ಪಾಕಿಸ್ತಾನದ ಮೇಲಿನ ಪ್ರೀತಿಯಲ್ಲಿ, ಪಾಕಿಸ್ತಾನದಲ್ಲಿ ವಿಜೃಂಭಿಸುವಂಥ ಟ್ವೀಟ್ಗಳ ಆಸೆಯಲ್ಲಿ ಇವತ್ತು ಟ್ವೀಟ್ ಮಾಡಿದ್ದು ನಮ್ಮ ಕರ್ನಾಟಕದ ಕಾಂಗ್ರೆಸ್ಸಿನ ಅಧಿಕೃತ ಟ್ವೀಟು. ಈಗ ಅದನ್ನು ಅಳಿಸಿದ್ದಾರೆ ಬೇರೆ. ಅವರಿಗೆ ಟ್ವೀಟ್ ಮಾಡೋದು ಮತ್ತು ಅಳಿಸೋದು ಅದೇ ದಂಧೆ. ಆದರೆ ಟ್ವೀಟ್ ಮಾಡುವಾಗ ಇರುವಂಥ ನಿಮ್ಮ ಮನೋಧರ್ಮ, ನಿಮ್ಮ ಮನಸ್ಸು ಎಷ್ಟು ಕುತ್ಸಿತವಾಗಿದೆ, ಎಷ್ಟು ದೇಶದ್ರೋಹಿಯಿಂದ ಕೂಡಿದೆ, ಮತ್ತು ಪಾಕಿಸ್ತಾನದ ಮತ್ತು ತುಷ್ಟೀಕರಣದ ರಾಜಕಾರಣದ ಆ ಮುಸ್ಲಿಂ ಒಲವು ನಿಮ್ಮನ್ನು ಯಾವ ರೀತಿ ಆವರಿಸಿದೆ ಅನ್ನೋದನ್ನು ಅದು ಹೇಳ್ತದೆ. ಮನುಕುಲದ ಅತ್ಯಂತ ಶಕ್ತಿಯುತ ಮಂತ್ರ ಶಾಂತಿ, ಇದು ಗಾಂಧಿಯವರು ಹೇಳಿದ್ದು. ಇದನ್ನು ಹಾಕಿ ಇವತ್ತು ಟ್ವೀಟ್ ಮಾಡಿದರು. ಯಾವುದು? ಕಾಂಗ್ರೆಸ್ಸಿನ ಅಧಿಕೃತ ಟ್ವೀಟು. ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ, ಖರ್ಗೆ ಅವರಂತೂ ಬಿಡಿ, ಅವರು ಮೋದಿಯವರನ್ನೇ ಕೊಲೆಗಾರ ಅನ್ನುವಂಥ ರೀತಿಯಲ್ಲಿ ಚಿತ್ರಿಸಲಿಕ್ಕೆ ಹೊರಟರು. ಅಂದರೆ ಈ ದೇಶದ ಮಂಜುನಾಥ್ ಅವರ ತಾಯಿ ಹೇಳ್ತಾ ಇದ್ರು, ನನ್ನ ಮಗನ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿದೆ. ಅಂಥ ಒಂದು ಸಂದರ್ಭದಲ್ಲಿ ಇಂಥ ಟ್ವೀಟನ್ನು ಮಾಡುವ ಮುಠಾಳತನವನ್ನು ತೋರಿಸ್ತಿರಲ್ಲ ನೀವು. ಯಾವ ರೀತಿಯಲ್ಲಿ ದೇಶಪ್ರೇಮಿಗಳು, ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ನೀವು ಏನು ಲಾರ್ಡ್ ಅವರ ಹತ್ರ ಒಂದು ಮಾಧ್ಯಮ ಕೇಳುತ್ತೆ, ಇದರ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಸೈನ್ಯದ ಬಗ್ಗೆ ಅಭಿಮಾನ ಇದೆ, ಇಲ್ಲಿಂದಲೇ ಸ್ವೆಲ್ಯೂಟ್ ಹೊಡಿತೇನೆ. ಹೌದು, ನಮ್ಮ ಸೈನ್ಯ 3 ದಳ ಸೇರಿ ಇವತ್ತು ಜಂಟಿ ಕಾರ್ಯಾಚರಣೆಯನ್ನು ಮಾಡಿದೆ. ಡ್ರೋನನ್ನು ಬಳಸಿ ಅವರ ರಾಡಾರಿಗೆ ಕೂಡ ಸಿಗದೇ ಇದ್ದ ಹಾಗೆ ನಮ್ಮ ತಂತ್ರಜ್ಞಾನವನ್ನು ಬಳಸಲಾಗಿದೆ, ನಮ್ಮ ಸೂಕ್ಷ್ಮಮತಿಯನ್ನು ಬಳಸಲಾಗಿದೆ, ನಮ್ಮ ಸೇನೆಯ ಒಟ್ಟು ಪ್ರಭುತ್ವ ಇವತ್ತು ಜಗತ್ತಿಗೆ ತೋರಿಸ್ಕೊಡ್ಲಾಗಿದೆ. ಆದರೆ ಅವರು ಸೈನ್ಯವನ್ನು, ಇಡೀ ದೇಶ ಇವತ್ತು ಸೈನ್ಯಕ್ಕೆ ಸಲ್ಯೂಟ್ ಮಾಡ್ತಾ ಇದೆ, ಅದರ ಬಗ್ಗೆ ಮಾತೇ ಇಲ್ಲ. ಆದರೆ ಇದೇ ಸೈನ್ಯ ಯು ಪಿ ಎ ಗೌರ್ಮೆಂಟಲ್ಲೂ ಇತ್ತು. 26/11 ಹೊಡೆದಾಗ ಇದೇ ಏರ್ ಚೀಫ್ ಬಂದು, ಇದೇ ನಮ್ಮ ನೇವಿ ಚೀಫು, ಇದೇ ಆರ್ಮಿ ಚೀಫು ಬಂದು ನಮಗೆ ಅರ್ಧ ಗಂಟೆ ಅವಕಾಶ ಕೊಡಿ, ನಾವು ಉಡಾಯಿಸ್ತೇವೆ ಅಂತ ಹೇಳಿದರು. ಮನಮೋಹನ್ ಸಿಂಗ್ ಕೊಟ್ಟಿಲ್ಲ. ಇದೇ ಸೈನ್ಯ, ಇದೇ ತಾಕತ್ತು, ಒಂದಿಷ್ಟು ಶಸ್ತ್ರಾಸ್ತ್ರಗಳು, ಒಂದಿಷ್ಟು ಬೇರೆ ಬೇರೆ ರೀತಿಯದ್ದು ಸೇರ್ಕೊಂಡಿದೆ. ಈಗ ಈ 10 ವರ್ಷದಲ್ಲಿ ಅವರ ಮನೋಬಲವನ್ನು ಗಟ್ಟಿ ಮಾಡಲಾಗಿದೆ, ಅವರಿಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ, ಜಗತ್ತಿನ ಶ್ರೇಷ್ಠ ಶಸ್ತ್ರಾಸ್ತ್ರಗಳನ್ನು ಒದಗಿಸಲಾಗಿದೆ, ಬುಲೆಟ್ ಪ್ರೂಫ್ ಜಾಕೆಟನ್ನು ಒದಗಿಸಲಾಗಿದೆ. ಆದರೆ ಇದೇ ಸೇನೆಯನ್ನು ನೀವು ಯಾಕೆ ಬಳಸ್ಕೊಂಡಿಲ್ಲ? ಇದು ಪ್ರಶ್ನೆ. ಇವತ್ತು ಇದೇ ಸೈನ್ಯಕ್ಕೆ ತನ್ನದೇ ಆದಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಾಚರಣೆಯ ಟೀಮ್ ಕಟ್ಟಿ ಅದನ್ನು ಲೀಡ್ ಮಾಡಿದಂಥ ಮೋದಿಯ ಒಂದು ಟೀಮನ್ನು ಯಾಕೆ ಅಭಿನಂದಿಸ್ತಾ ಇಲ್ಲ ನೀವು? ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಸೇನೆಗೆ ಸೆಲ್ಯೂಟ್. ಎಸ್, ಸೇನೆಗೆ ಸೆಲ್ಯೂಟೇ, ಪ್ರಥಮ ಸೆಲ್ಯೂಟ್ ಅವರಿಗೆ ಸಲ್ಲಬೇಕು. ಅವರು ಇರುವುದರಿಂದಲೇ ನಾವಿದ್ದೇವೆ, ಅದು ಪ್ರಶ್ನೆ ಬೇರೆ. ಆದರೆ ಆ ಸೇನೆಯ ಕೈಕಾಲುಗಳನ್ನು, ಮನೋಧರ್ಮವನ್ನು ಕಟ್ಟಿ ಹಾಕಿದ್ಯಾರು? ನಿಮ್ಮದೇ ಸರ್ಕಾರ ತಾನೇ. ಇಡೀ ಅದಾಗೆ ಲಾಹೋರ್ವರೆಗೆ ಹೋಗಿ ವಿಜಯೋತ್ಸವವನ್ನು ಆಚರಿಸಿದಂಥ ನಮ್ಮ ಸೇನೆಗೆ ಎದೆಗೆ ಹೊಡೆದು ಧಕ್ಕ ಮಾರಿ ಅದನ್ನು ಸಂಪೂರ್ಣ ಅವರಿಗೆ ಬಿಟ್ಟುಕೊಟ್ಟದ್ದು ಯಾರು? ಇದೇ POKಯನ್ನು ಬಿಟ್ಟುಕೊಟ್ಟಂಥ ಚಾರಿತ್ರಿಕ ತಪ್ಪು ಮಾಡಿದ್ಯಾರು? ಅಂದರೆ ನಾನು ಯಾಕೆ ಇಷ್ಟನ್ನು ಹೇಳ್ತೇನೆ ಈ ಹೊತ್ತಲ್ಲಿ ಅಂತಂದರೆ, ನಿಮ್ಮ ಮನಸ್ಸು ಕೊನೆಗೂ ಯುದ್ಧ ವಿರೋಧಿಯಾಗಿದೆ, ಪಾಕಿಸ್ತಾನವನ್ನು ಪ್ರೀತಿಸ್ತಾ ಇದೆ, ಶಾಂತಿಯ ಹೆಸರಿನಲ್ಲಿ ಪಾಕಿಸ್ತಾನವನ್ನು ಬಿಡಿ ಅಂತ ಹೇಳ್ತಾ ಇದ್ದೀರಿ. ನಿಮಗೆ ನಮ್ಮ ಹೆಣ್ಣುಮಕ್ಕಳ ಬದುಕು ಹಾಳಾದದ್ರ ಬಗ್ಗೆ ಚಿಂತೆ ಇಲ್ಲ. ನಮ್ಮ ಹೆಣ್ಣುಮಕ್ಕಳ ಸಿಂಧೂರಕ್ಕೆ ಕೈ ಹಾಕಿದ್ದರ ಬಗ್ಗೆ ನಿಮಗೆ ಯಾವ ವ್ಯಾಕುಲತೆಯೂ ಇಲ್ಲ. ನಿಮಗೆ ಕೊನೆಗೂ ಏನು ಅಂತಂದರೆ ಅಧಿಕಾರ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ ಅದು ಸಿದ್ಧಗೊಂಡಿದೆ. ನೀವು ಟ್ವೀಟನ್ನು ಅಳಿಸಿರಬಹುದು, ಆದರೆ ಭಾರತೀಯರ ಮನಸ್ಸಿನಲ್ಲಿ ನಿಮ್ಮ ಮನಸ್ಸಿನ ಒಟ್ಟು ಇಂಗಿತ ಅಲ್ಲಿ ಅಳಿಸುವ ಮೊದಲು ನೀವು ವ್ಯಕ್ತಪಡಿಸಿದಂಥ ನಿಮ್ಮ ಶಾಂತಿ ದೂತನ ಶಾಂತಿ ಮಂತ್ರವನ್ನು ಏನಿದೆ ಅದು ನಿಮ್ಮ ಮನೋಧರ್ಮವನ್ನು ದಾಖಲಿಸಿದೆ. ನೆನಪಿಡಿ,
ಮೋದಿಯ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಆಮೇಲೆ ಪಾಕ್ ಸೇನಾಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಎಲ್ಲ 26 ಜನ ಮೊನ್ನೆ ಏನು ಮಾರಣ ಹೋಮವನ್ನು ಮಾಡಿ ಹೋದ್ರು ಆ ರಕ್ತ ಬೀಜಾಸುರರು, ಅದರ ಪರ್ಯಾಯವಾಗಿ ಏನು ನಲುಗಿದ ಕುಟುಂಬ ಇದೆ ಅದು ಇವತ್ತು ನಿಟ್ಟುಸಿರನ್ನು ಬಿಟ್ಟಿದೆ. ಪ್ರತಿಯೊಬ್ಬರು ಅಳ್ತಾ ನಮ್ಮ ಗಂಡಂದಿರ ಆತ್ಮಕ್ಕೆ ಶಾಂತಿ ದೊರಕಿದೆ ಅಂತ ಹೇಳುವಂಥ ಮಾತನ್ನು ಕೇಳಿದಾಗ ಹೃದಯ ಒಡೆದು ಬರುತ್ತದೆ. ಭಾರತದ ಇವತ್ತಿನ ಶಕ್ತಿ ಏನು ಅಂತಂದರೆ, ಒಳಗಿನ ಕದಿಮರಿಗೂ ಹೊರಗಿನ ವಿಶ್ವನಾಯಕರಿಗೂ ಮುಂಜಾನೆ ಆಗುವುದರ ಮೊದಲು, ಸೂರ್ಯೋದಯ ಆಗುವುದರ ಮೊದಲು ಸಾಕ್ಷ್ಯ ಸಮೇತ ವಿಡಿಯೋ ಸಮೇತ ಕೊಡಲಾಗಿದೆ. ಈ ಸರಿಯ ದಾಳಿ ಮೊದಲು ಸಾಕ್ಷ್ಯ, ಆಮೇಲೆ ದಾಳಿ. ಈವರೆಗೆ ಬರ್ತಾ ಇರುವಂಥ ವರದಿಯ ಪ್ರಕಾರ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾದ ಈ ಸಂಘಟನೆಯ 4ಕ್ಕೂ ಹೆಚ್ಚು ಮೇಜರ್ ಮುಖಂಡರುಗಳ ತಲೆ ಉರುಳಿದೆ. 100ಕ್ಕೂ ಹೆಚ್ಚು ತಲೆ ಉರುಳಿದೆ. ಅದರಲ್ಲಿ 4 ಅಂದರೆ ಎಲ್ಲ ಷಡ್ಯಂತ್ರ ರೂಪಿಸಿದವರು. ನೀವು ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದನ್ನು ಗಮನಿಸಿ, ನಿಮಗದನ್ನು ಹೇಳುವುದಿದ್ದರೆ ಅದನ್ನು ಓದಿದಾಗ ಖಂಡಿತವಾಗಿಯೂ ರಕ್ತ ಕುದೀತದೆ. ಇಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನ ಕಮಂಗಿಗಳು ಈ ಥರ ಟ್ವೀಟ್ ಮಾಡೋದನ್ನು ನೋಡಿದ್ರೆ ಅದು ಯಾವ ರೀತಿ ಆಕ್ರೋಶ ಉಕ್ಕುತ್ತದೆ ಅಂತಂದರೆ ಹೇಳಲಿಕ್ಕಾಗೋದಿಲ್ಲ. ಮುಂಬೈ ಅಟ್ಯಾಕ್ನಿಂದ ಪೆಹಲ್ಗಾಮ್ನ ಅಟ್ಯಾಕ್ನವರೆಗೆ ಪ್ರತಿಯೊಂದು ತರಬೇತಿ ನಡೆದಂಥ ಶಿಬಿರಗಳೇ ಇವು. ಈಗ 9 ಏನು ನೆಲೆಗಳನ್ನು ಧ್ವಂಸ ಮಾಡಿದೆಯಲ್ಲ ಭಾರತೀಯ ಪಡೆ, ಅದು ಲಾಗಾಯತಿನಿಂದ ಭಾರತದ ಮೇಲೆ ದಾಳಿ ನಡೆದಂಥ ಎಲ್ಲ ತರಬೇತಿಗಳು, ಎಲ್ಲ ಷಡ್ಯಂತ್ರಗಳು, ಎಲ್ಲ ವ್ಯವಸ್ಥೆಗಳು ನಡೆದಂಥದ್ದೇ ಈ ಕೇಂದ್ರಗಳಲ್ಲಿ. ಇದನ್ನೇ ಉಡೀಸ್ ಮಾಡಿದೆ. ಹುರಿಡ್ಕೆ ಮತ್ತು ಬಹಲ್ಪುರ ಕಸಬ್ ತರಬೇತಿ, ತಹವೂರು, ಈಗ ಮೊನ್ನೆ ಅವನನ್ನು ಕರೆಸಿದ್ರಲ್ಲ ಅವನ ತರಬೇತಿ, ಬಿನ್ ಲಾಡೆನ್ನ ಸಹಚರರ ತರಬೇತಿ ಇದೇ ಕ್ಯಾಂಪಲ್ಲಾದದ್ದು. ಡೇವಿಡ್ ಹ್ಯಾಡ್ಲಿ ಅಂತವರು ಮತ್ತೊಬ್ಬನು ಮಗದೊಂದು, ಇವರೆಲ್ಲ ಇದೇ ಕ್ಯಾಂಪಲ್ಲಿ ತರಬೇತಿ ಆದವರು. ಇದನ್ನು ನೋಡಿ ಇವತ್ತು ಹೊಡೆದಿದೆ. ಡ್ರೋನನ್ನು ಬಳಸಲಾಗಿದೆ, ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಅಮೇರಿಕದ ಟ್ರಂಪ್ ಇದನ್ನು ಪ್ರಶಂಸಿಸಿದ್ದೇ ಇದೇ ಕಾರಣಕ್ಕಾಗಿ, ಹೊಡೆದ್ರೆ ಹೀಗೆ ಹೊಡೆಯಬೇಕು ಅಂತ. ಪಾಕಿಸ್ತಾನದ ರಾಡರ್ ಎಷ್ಟು ಹಿಂದುಳಿದಿದೆ, ಪಾಕಿಸ್ತಾನದ ಸೈನ್ಯದ ವ್ಯವಸ್ಥೆ ಎಷ್ಟು ಅಬ್ರಪ್ಟ್ ಆಗಿದೆ, ಅದು ಎಷ್ಟು ಅಪ್ಗ್ರೇಡ್ ಆಗದೇನೆ ತುಕ್ಕು ಹಿಡಿದಿದೆ ಅನ್ನೋದಕ್ಕೆ ಇವತ್ತಿನ ದಾಳಿ ಸಾಕ್ಷಿ. 18 ಕಿಲೋಮೀಟರ್ನಿಂದ 450 ಕಿಲೋಮೀಟರ್ವರೆಗೆ ನಮ್ಮ ರಫೇಲ್ ನುಗ್ಗಿದೆ. ಅವರಿಗೆ ಯಾವುದರ ಸುಳಿವು ಸಿಕ್ಕಿಲ್ಲ ಅಂತ. ಯಾವಾಗ ಡಮಾರ್ 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 ಅಂತ ಅಲ್ಲಿ ನಮ್ಮ ಬಾಂಬ್ ದಾಳಿ ಆಯಿತೋ, ಮಿಸೈಲ್ ದಾಳಿ ಆಯಿತೋ, ಆವಾಗ ಹ್ಯಾಮರ್ ಬಾಂಬ್ ಬಿತ್ತೋ, ಆವಾಗ ಎಚ್ಚರಾಗಿದೆ. ಅಲ್ಲಿಯವರೆಗೆ ಇವರ ಯಾವುದೇ ಸುಳಿವನ್ನು ನಮ್ಮ ಭಾರತ ಕೊಟ್ಟಿಲ್ಲ. ಅದು ಭಾರತದ ತಾಕತ್ತು. ಈಗ ಮರ್ಕಾಸ್ ಮಹಾಬಲ್ಪುರ್ 434 ಕಿಲೋಮೀಟ್ರು, ಇದು ಹೈಯೆಸ್ಟು. ಆಮೇಲೆ ಇನ್ನೊಂದು ಯಾವುದು ಅಂತಂದರೆ ಸರ್ಜಲ್ ತೆಹರಾ, ಆ ಜಾಗಕ್ಕೆ 8 ಕಿಲೋಮೀಟ್ರು, ಇದು ಅತ್ಯಂತ ಕಡಿಮೆ ಡಿಸ್ಟೆನ್ಸು. 8 ಕಿಲೋಮೀಟ್ರಿಂದ 234 ಕಿಲೋಮೀಟರ್ ನಮ್ಮ ರಫೇಲ್ ಓಡಾಡಿದೆ, ಅಲ್ಲಿ ಹೊಕ್ಕಿ ಹೊಡೆದಿದೆ. ಇಂಥ ಒಂದು ಮೈ ರೋಮಾಂಚಕಾರಿಯಾದಂಥ ಈ ಸನ್ನಿವೇಶದಲ್ಲೂ ಕೂಡ ಕಾಂಗ್ರೆಸ್ಸು ತನ್ನ ನೀಚ ಬುದ್ಧಿಯನ್ನು ಪ್ರದರ್ಶಿಸಿದ್ದಿದೆಯಲ್ಲ, ಅದರಲ್ಲೂ ಕರ್ನಾಟಕದ ಕಾಂಗ್ರೆಸ್ಸು ಎಷ್ಟರ ಮಟ್ಟಿಗೆ ಅದು ದೇ ಆರ್ ಅವರ್ ಬ್ರದರ್ಸ್ ಅನ್ನುವಂಥ ಈ ವಾಕ್ಯಕ್ಕೆ ಗಂಟು ಬಿದ್ದಿದೆ. ಅದು ಸುಹಾಸ್ ಶೆಟ್ಟಿಯ ಕೊಲೆಯ ಪ್ರಕರಣದಲ್ಲೂ ನಮಗೆ ಅರ್ಥ ಆಗಿದೆ. ಎಲ್ಲರೂ ಅವರು ಹಿಂದೂಗಳ ಯಾರದೇ ಮನೆಗೂ ಅವರು ಕೊಲೆಯಾದಾಗ ಹೋಗಲಿಲ್ಲ ಈ ಕಾಂಗ್ರೆಸ್ಸಿಗರು. ಅದೇ ಅಲ್ಲಿ ಕೊಲೆ ಮಾಡಿಸಿದವನ ಸುಫಾರಿ ಕೊಟ್ಟವನ ಮನೆಗೆ ಹೋಗಿ ತಂಡೋಪತಂಡ ಕೂತ ಚಿತ್ರವನ್ನು ನಾವು ನೋಡಿದ್ದೇವೆ. ಅವನ ಮೇಲೆ 5 ಪ್ರಕರಣ ಇದೆ, ಆದ್ದರಿಂದ ಹೋಗಲಿಲ್ಲ. ಇದೇ ಇದು ಸಿದ್ದರಾಮಯ್ಯನವ್ರ ಮೇಲೆ 10-18 ಪ್ರಕರಣ ಇದೆ. ಡಿ.ಕೆ. ಶಿವಕುಮಾರ್ ಮೇಲೆ 13ಕ್ಕೂ ಹೆಚ್ಚು ಪ್ರಕರಣ ಇದೆ. ಪ್ರತಿಯೊಬ್ಬ ನಿಮ್ಮ ಕಾಂಗ್ರೆಸ್ಸಿಗರ ಮೇಲೆ ಪ್ರಕರಣ ಇದೆ, ಆದರೂ ನೀವು ಅವರನ್ನೆಲ್ಲ ಭೇಟಿ ಮಾಡ್ತೀರಲ್ಲ ಅಂತ ಇದೇ ನಮ್ಮ ಗೃಹ ಮಂತ್ರಿ ಪರಮೇಶ್ವರನ್ನ ಕೇಳಿದರೆ ಅವ್ರ ಹತ್ರ ಉತ್ತರ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಟ್ಟಿನಲ್ಲಿ ಮುಸ್ಲಿಮರಿಗೆ ಯಾವುದೇ ತೊಂದರೆ ಆಗಬಾರ್ದು, ಅವರ ಕೂದಲು ಕೊಂಕಬಾರ್ದು, ಅವ್ರು ಬೇಕಾದ್ರೆ ಕತ್ತಿ ಹಿಡ್ಕೊಂಡು ಬರಲಿ, ಅವ್ರು ಬೇಕಾದರೆ ಹಿಡ್ಕೊಂಡು ಬರಲಿ, ಅವ್ರು ಕಡ್ದು ಹಾಕಲಿ, ನಮ್ಮ ಹೆಣ್ಣುಮಕ್ಕಳ ಮಾರಣ ಹೋಮವನ್ನು ಮಾಡಲಿ, ಅತ್ಯಾಚಾರ ಮಾಡಲಿ, ಲವ್ ಜಿಹಾದ್ ಮಾಡಲಿ. ಉಡುಪಿಯಲ್ಲೊಂದು ಲವ್ ಜಿಹಾದ್ ಪ್ರಕರಣದಲ್ಲಿ ಹೆಣ್ಣುಮಗಳು ಹತ್ಕೊಂಡು ವಿಡಿಯೋ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ
ಆ ಯಾರು ಅವಳ ಮಗಳನ್ನು ಎತ್ಕೊಂಡು ಹೋಗಿದ್ದಾನೋ ಲವ್ ಜಿಹಾದಲ್ಲಿ ಅವನಿಗೆ ಸಪೋರ್ಟ್ ಮಾಡ್ತಾರೆ, ಇವರಿಗೆ ಹಿಂಸೆ ಕೊಡ್ತಾ ಇದ್ದಾರೆ, ಅವಳ ಗೆಳತಿಗೆ ಹಿಂಸೆ ಕೊಡ್ತಾ ಇದ್ದಾರೆ, ಸ್ಕೂಲ್ ಟೀಚರ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ. ಅಂದರೆ ಇಂಥ ದರಿದ್ರ ಸರ್ಕಾರದಲ್ಲಿ ಇದ್ದೇವೆ ನಾವು. ಶಾಂತಿ ಮಂತ್ರದ ಹೆಸರಿನಲ್ಲಿ ಟ್ವೀಟ್ ಮಾಡಿ ಇವತ್ತಿನ ಇಡೀ ಭಾರತದ ಆತ್ಮಶಕ್ತಿಯನ್ನು, ಇಡೀ ಭಾರತದ ಶೌರ್ಯ ಮತ್ತು ಸಂಯಮ ಎರಡರ ಮಿಶ್ರಣವಾಗಿ ಇವತ್ತೇನು ಆಪರೇಷನ್ ಸಿಂಧೂರ ದಾಖಲಾಗಿದೆ, ಹೊಡೆದಿದ್ದಾರೆ. ಅದನ್ನು ಸಂಭ್ರಮಿಸುವ, ಅದನ್ನು ಒಪ್ಪಿಕೊಳ್ಳುವಲ್ಲೂ ಕೂಡ ಮೀನಾಮೇಷ ಮಾಡುವಂಥ ಈ ಕಾಂಗ್ರೆಸ್ಸಿಗರಿಗೆ ಧಿಕ್ಕಾರ ಇರಬೇಕು. ನಮಸ್ತೆ.